ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಸ್ಪೆಷಲ್ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿರೋ ಹಾಗೆ ಸಾಧಾರಣವಾಗಿ ನಮ್ಮ ಏರಿಯಾದಲ್ಲಿ ಇವತ್ತು ಯಾರು ಕೂಡ ಮನೇಲಿರಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತ ಹೇಳಿದರೆ ನಮ್ಮ ಶಾಲೆ ಆಗಿರುವಂತಹ ಶ್ರೀ ರಾಮಕೃಷ್ಣ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಬಡ್ಡಡ್ಕ ಇಲ್ಲಿ ಅರೆಭಾಷೆ ಗ್ರಾಮೋತ್ಸವ ಅಂತ ಹೇಳಿ ಒಂದು ಭರ್ಜರಿ ಕಾರ್ಯಕ್ರಮ ನಡೀತಾ ಇದೆ. ಹಾಗೆಯೇ ಎಲ್ಲರೂ ಹೋಗಿದ್ದಾರೆ ಆಲ್ಮೋಸ್ಟ್. ನಾನು ಚಿಂಟು ಮಾತ್ರ ಇವಾಗ ಮನೇಲಿ ಬಾಕಿಯಾಗಿದ್ದೀವಿ. ನಾವು ಕೂಡ ಇವಾಗ ಹೊರಟಿದ್ದೀವಿ. ಚಿಂಟು ಹಾಯ್ ಮಾಡಿ. ಚಿಂಟು ಹಾಗೆ ನಾವು ಕೂಡ ಹೊರಟಿದ್ದೀವಿ. ಅಲ್ಲಿ ಹೋಗುವ ಏನು ಬೆಳಿಗ್ಗೆಯಿಂದನೇ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಅಂತೆ. ಕೆಲವೊಂದು ಕಾಂಪಿಟೇಷನ್ಸ್ ಆಗಿರಬಹುದು, ಹಾಗೆಯೇ ನಾಟಕ ಆಗಿರಬಹುದು, ಎಲ್ಲವೂ ಕೂಡ ಪಕ್ಕ ಅರೆಭಾಷೆಯಲ್ಲೇ ಇರುತ್ತೆ. ಹಾಗಾಗಿ ತುಂಬಾ ಮಜಾ ಇರುತ್ತೆ ಅಂತ ಹೇಳಬಹುದು. ನಾವು ಕೂಡ ಹೋಗಿ ಪಾಲ್ಗೊಳ್ಳುವ. ಇವತ್ತಿನ ಒಂದು ಸೂಪರ್ ಡೂಪರ್ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲಿ ಹೋಗುವ ವಿಡಿಯೋನ ಸ್ಟಾರ್ಟ್ ಮಾಡುವ. ಬನ್ನಿ ಹಾಗಾದರೆ. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ, ನಾನು ಇವಾಗ ಸ್ಕೂಲಿಗೆ ಬಂದಿದ್ದೀನಿ. ಬರುವಷ್ಟೊತ್ತಿಗೆ ಇಲ್ಲಿ ಕೆಲವೊಂದು ಕಾಂಪಿಟೇಷನ್ಸ್ ಹಾಗೆಯೇ ಕೆಲವೊಂದು ಕಾರ್ಯಕ್ರಮವನ್ನೆಲ್ಲ ಮುಗಿಸಿದ್ರು. ಅಂದರೆ ಮಕ್ಕಳಿಗಿರುವಂತಹ ಕೆಲವೊಂದು ಕಾಂಪಿಟೇಷನ್ಸ್ ಆಗಿರಬಹುದು, ಹಾಗೆಯೇ ಪುರುಷರಿಗಿರುವಂತಹ ಕೆಲವೊಂದು ಕಾಂಪಿಟೇಷನ್ಸು, ಹಾಗೆಯೇ ನಾನು ಬರುವ ಸಮಯದಲ್ಲಿ ಕರೆಕ್ಟಾಗಿ ಇಲ್ಲಿ ಮಹಿಳೆಯರಿಗಿರುವಂತಹ ಲಕ್ಕಿ ಗೇಮನ್ನು ಶುರು ಮಾಡಿದ್ರು. ಹಾಗೆಯೇ ನಾನು ಕೂಡ ಜಾಯಿನ್ ಆದೆ, ಚಿಂಟುವನ್ನು ಅಲ್ಲೇ ಸೈಡ್ನಲ್ಲಿ ನಿಲ್ಲಿಸಿಕೊಂಡು. ಹಾಗೆಯೇ ಎಲ್ಲ ಅರೆಭಾಷೆ ಪ್ರಿಯರು ಇಲ್ಲಿ ಸೇರಿಕೊಂಡಿದ್ರು. ಹಾಗೆಯೇ ಶಾರ್ಟ್ ಫಿಲಮ್ ನಟರು ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ. ತುಂಬಾ ಖುಷಿ ಆಯಿತು ಎಲ್ಲರನ್ನು ನೋಡಿ. ಹಾಗೆಯೇ ನಮ್ಮ ಊರಿನವರು ಕೂಡ ಸಾಕಷ್ಟು ಜನ ಇಲ್ಲಿ ಸೇರಿದ್ರು. ಹಾಗೆಯೇ ನಾನು ಕೂಡ ಇಲ್ಲಿ ಪಾಲ್ಗೊಂಡಿದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ. ಹಾಗೆಯೇ ಪುರುಷರಿಗೂ ಕೂಡ ಕೆಲವೊಂದು ಕ್ರೀಡೆಯನ್ನು ಏರ್ಪಡಿಸಲಾಗಿತ್ತು. ಇಲ್ಲಿ ಚಿಕ್ಕ ಮಕ್ಕಳ ಥರ ಎಲ್ಲರೂ ಗ್ರೌಂಡ್ನಲ್ಲಿ ನಿಂತ್ಕೊಂಡು ಯಾವ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ಈ ಒಂದು ಆಟವನ್ನು ನೋಡಿದ ತಕ್ಷಣ ಈ ಆಟದ ಹೆಸರು ಏನು ಅಂತ ಹೇಳಿ ನಿಮಗೆ ನೆನಪಾಗ್ತಿರಬಹುದು. ನಾವು ಚಿಕ್ಕ ವಯಸ್ಸಿನಲ್ಲಿ ಆಡ್ತಾ ಇರುವಂಥದ್ದು. ಏನಾದರೂ ನೆನಪಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ತುಂಬಾ ಎಂಜಾಯ್ ಮಾಡಿದ್ರು ಇದನ್ನೆಲ್ಲ ನೋಡಿ. ಇನ್ನು ಇದು ಎಲ್ಲದರ ಜೊತೆಗೆ ಕೆಲವೊಂದು ಪ್ರಾತ್ಯಕ್ಷಿಕೆಗಳನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಂದರೆ ಹಿಂದಿನ ಕಾಲದವರು ಮಾಡಿಕೊಂಡು ಬಂದಿರುವಂತಹ ಮಡಪಳೆ ಕಟ್ಟುವುದಾಗಿರಬಹುದು, ಬುಟ್ಟಿ ಹೆಣೆಯುವುದಾಗಿರಬಹುದು, ಕಿಡಿಂಜೋಳು ಕಟ್ಟುವುದಾಗಿರಬಹುದು, ಹಾಗೆಯೇ ಹಳೆಯ ಕಾಲದಲ್ಲಿ ಹಳಬರು ಹೇಗೆಲ್ಲ ಮಾಡ್ತಾ ಇದ್ರು, ಅವರ ವ್ಯವಸಾಯಕ್ಕೆ ಬೇಕಾಗಿರುವಂತಹ ತಯಾರಿ ಆಗಿರಬಹುದು, ಅವರ ಕೆಲಸ ಕಾರ್ಯಗಳಿಗೆ ಬೇಕಾಗಿರುವಂತಹ ತಯಾರಿ ಆಗಿರಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು, ಇದು ಮಡಪಳೆ ಕಟ್ಟುವುದು ಅಂತ ಹೇಳ್ತೀವಿ. ಮಡಪಳೆ, ಮುಟ್ಟಾಳೆ, ಮಂಡಾಳೆ ಅಂತೆಲ್ಲ ಕೆಲವರು ಹೇಳ್ತಾರೆ. ಹಾಗೆಯೇ ಇದು ಬುಟ್ಟಿ ಹೆಣೆಯುವುದು ನೀವು ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಈಗಿನ ಮಕ್ಕಳಿಗೆ ಇದೆಲ್ಲ ಒಂದು ಉದಾಹರಣೆ ಅಂತಲೇ ಹೇಳಬಹುದು. ತುಂಬಾ ಕಾಣಲಿಕ್ಕೆ ಸಿಗೋದು ತುಂಬಾ ಕಡಿಮೆ ಇದೆಲ್ಲ ಇವಾಗಿನ ಕಾಲದಲ್ಲಿ. ಹಾಗೆ ಈ ಒಂದು ಅರೆಭಾಷೆ ಕಾರ್ಯಕ್ರಮದಲ್ಲಿ ಇದೆಲ್ಲ ನಮಗೆ ಸಾಧ್ಯವಾಗಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಇಲ್ಲಿ ನಮ್ಮ ಹಿರಿಯರು ಆಗಿರುವಂತಹ ಇವರು ನಮ್ಮ ಚಿಕ್ಕಪ್ಪನೇ ಕಿಡಿಂಜೋಳು ಮೆಡಿಯೋದು ಅದನ್ನು ಮಾಡ್ತಾ ಇದ್ರು. ಅವರು ಹಿಂದೆ ವ್ಯವಸಾಯಕ್ಕೆ ಹೋಗುವಾಗ ಬೇಕಾಗಿರುವಂತಹ ತಯಾರಿಯನ್ನು ಮನೆಯಲ್ಲೇ ಎಲ್ಲರೂ ಮಾಡಿಕೊಳ್ತಾ ಇದ್ರಲ್ವ, ಅದನ್ನು ಆ ಒಂದು ಉದಾಹರಣೆಯನ್ನು ಇಲ್ಲಿ ಮಕ್ಕಳಿಗೆ ತೋರಿಸಿಕೊಡ್ತಾ ಇದ್ದಾರೆ. ಮಕ್ಕಳು ಅಂತಲ್ಲ, ಈಗಿನ ಜನರೇಷನ್ನವರಿಗೆ ಯಾರಿಗೆ ಸಹ ಗೊತ್ತಿಲ್ಲ, ವಯಸ್ಸಾದವರಿಗೂ ಕೂಡ ಇನ್ನೂ ಕೂಡ ಕೆಲವರಿಗೆ ಗೊತ್ತಿಲ್ಲ. ಅದೆಲ್ಲದನ್ನು ಇಲ್ಲಿ ಹೇಳಿಕೊಡ್ತಾ ಇದ್ರು ಅವರು, ಹೀಗೀಗೆ ಮಾಡಬೇಕು. ಹಾಗೆಯೇ ಇದೇನು ನಮಗೆ ಯಾರು ಹೇಳಿಕೊಟ್ಟಿರುವಂಥದ್ದಲ್ಲ, ನಾವೇ ಅದರ ಬಗ್ಗೆ ಆಸಕ್ತಿಯನ್ನು ವಹಿಸಿ ಹೋಗಿ ಕಲಿಯುವಂಥದ್ದು ಅಂತ ಅದರ ಬಗ್ಗೆನೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು ಕೇಳಲಿಕ್ಕೆ. ಈಗ ಮಾಡುವಂತಹ ಎಲ್ಲ ಬೇಸಾಯ ಇಲ್ಲದ ಕಾರಣಕ್ಕಾಗಿ ನೀವು ಅದರ ಬದಿಗಿಸಿ ಬಾಕಿರುವಂತಹ ಒಂದು ಇದರೆಲ್ಲ ಮಾಡಬಹುದು. ಇದೇ ರೀತಿ ನಿಮ್ಮ ಒಂದು ಇರಲಿ ನಮ್ಮೊಟ್ಟಿಗೆ ಕೂಡ ಅಣ್ಣ ನಿಮ್ಮ. ಹಾಗೆಯೇ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಮ್ಮ ಕೊಠಡಿಯಲ್ಲಿ ಸಾಂಪ್ರದಾಯಿಕ ವಸ್ತುಗಳ ಪ್ರದರ್ಶನವನ್ನು ಏರ್ಪಡಿಸಿದ್ರು. ಒಂದು ಮಿನಿ ಎಕ್ಸಿಬಿಷನ್ ಅಂತಲೇ ಹೇಳಬಹುದು. ಒಳಗೆ ಬರುವಷ್ಟೊತ್ತಿಗೆ ಇಲ್ಲಿ ಗಣಪತಿಯ ಮೂರ್ತಿಯನ್ನು ಇಟ್ಟು ಆ ಹೂವಿನ ಅಲಂಕಾರ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಇದೆಲ್ಲವೂ ಸಾಧ್ಯವಾಗಿದ್ದು ನಮ್ಮ ಯಶೋಧ ಟೀಚರ್ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಹಾಗೆಯೇ ಮುಂದೆ ಬಂದು ಕಣ್ಣು ಹಾಯಿಸಿದಾಗ ಇಲ್ಲಿ ಬೇರೆ ಬೇರೆ ಕಾಯಿನ್ಗಳನ್ನು ಬಳಸಿಕೊಂಡು ಬೇರೆ ಬೇರೆ ವಿನ್ಯಾಸಗಳನ್ನು ಮಾಡಿದ್ರು. ಅದರಲ್ಲಿ ಮಕ್ಕಳಿಗೆ ಲೆಕ್ಕಗಳು ಇತ್ತು. ಆ ಒಂದು ಆಕೃತಿಗಳನ್ನು ಆಗಿರಬಹುದು ಅವರು ಚಿತ್ರಿಸಿದ್ದು ಕಾಯಿನ್ಸ್ಗಳ ಮುಖಾಂತರದಿಂದಾಗಿ. ಎಷ್ಟು ಹಳೆಯ ಕಾಲದಿಂದನೂ ಕಾಯಿನ್ಸ್ಗಳನ್ನು ಅವರು ಕಲೆಕ್ಟ್ ಮಾಡಿದ್ರು ಅಂತ ಹೇಳಿದರೆ ಇದೆಲ್ಲವನ್ನು ನಾವು ಇಲ್ಲಿ ನೋಡಬಹುದು. ವೃತ್ತಗಳಾಗಿರಬಹುದು. ಹಾಗೆಯೇ ಮುಂದೆ ಬಂದರೆ ನಾಣ್ಯವನ್ನು ಬಳಸಿಕೊಂಡು ಅಂಚೆ ಪೆಟ್ಟಿಗೆಯನ್ನು ರೆಡಿ ಮಾಡಿದ್ರು. ಆಹಾ, ಇದನ್ನು ನೋಡಲಿಕ್ಕೇ ಒಂದು ಖುಷಿ ಅಂತಲೇ ಹೇಳಬಹುದು.
ಇನ್ನು ಹಳೆಯ ಕಾಲದಲ್ಲಿ ನಮ್ಮ ಹಿರೀಕರು ವ್ಯವಸಾಯಕ್ಕೆ ಬೇಕಾಗಿರುವಂತಹ ವಸ್ತುಗಳನ್ನು ಬಳಸಿಕೊಳ್ತಾ ಇದ್ರಲ್ಲ, ಅದೆಲ್ಲ ವಸ್ತುಗಳನ್ನು ನಾವಿಲ್ಲಿ ನೋಡ್ತಾ ಇರಬಹುದು. ವಿವಿಧವಾಗಿರುವಂತಹ ಕತ್ತಿಗಳಾಗಿರಬಹುದು, ನೊಗ ಆಗಿರಬಹುದು, ಬುಟ್ಟಿಗಳಾಗಿರಬಹುದು. ಇದೆಲ್ಲವನ್ನು ನಾನು ಹೇಳೋದಕ್ಕಿಂತ ನೀವು ನೋಡೋದೇ ಒಂದು ಚಂದ ಅಂತ ಹೇಳಬಹುದು. ಕುಕ್ಕೆ ಅಂತೆ, ಬುಟ್ಟಿ ಅಂತೆ, ಎಲ್ಲವೂ ಮರದ ಒಂದು ಸಹಾಯದಿಂದ ಮಾಡಿರುವಂಥದ್ದು. ಹಾಗೆಯೇ ಎಲ್ಲ ಅದರ ಮೇಲ್ಗಡೆನೆ ಹೆಸರನ್ನು ಹಾಕಿ ಮಕ್ಕಳು ತಿಳ್ಕೊಳ್ಳಿ ಅನ್ನುವ ಉದ್ದೇಶದಿಂದ ಎಲ್ಲವನ್ನ ರೆಡಿ ಮಾಡಿ ಇಟ್ಟಿದ್ರು. ಇಲ್ಲಿ ಭತ್ತದ ಪರೆ ಅಂತ ಹೇಳಿ, ಹಾಗೆಯೇ ಒನಕೆ ಅಂತೆ, ಹಳೆ ನಾಣ್ಯಗಳ ಒಂದು ಪ್ರದರ್ಶನ ಆಗಿರಬಹುದು, ಮಜ್ಜಿಗೆ ಮಡಕೆ, ಹಾಲು ಮಡಿಕೆ ಆಗಿರಬಹುದು. ಹಾಗೆಯೇ ನೀವಿಲ್ಲಿ ನೋಡ್ತಾ ಇರ್ಬೋದು, ಮಜ್ಜಿಗೆ ಕಡಿಲಿಕ್ಕೆ ಬಳಸುವಂತಹ ವಸ್ತುಗಳಾಗಿರಬಹುದು, ಮನೆ ಒಳಗಡೆ ಬಳಸುವಂತಹ ಹಳೆಯ ಕಾಲದ ವಸ್ತುಗಳಾಗಿರಬಹುದು. ಪ್ರತಿಯೊಂದನ್ನು ನೋಡಬಹುದು ನಾವಿಲ್ಲಿ. ಕಂಚಿನ ಪಾತ್ರ, ತಾಮ್ರದ ಪಾತ್ರ, ಹಿತ್ತಾಳೆಯ ಪಾತ್ರಗಳಾಗಿರಬಹುದು. ಹಾಗೆಯೇ ಹಳೆಯ ಕಾಲದಲ್ಲಿ ನಾವು ಊಟ ಮಾಡಲಿಕ್ಕೆ ಬಳಸುವಂತಹ ಬಟ್ಲುಗಳಾಗಿರಬಹುದು. ಹಾಗೆಯೇ ಇಲ್ಲಿ ಚನೆಮಣೆ ಏನು ನೋಡ್ತಾ ಇರ್ಬೋದು ನೀವು, ಅದನ್ನು ಕೂಡ ಇಲ್ಲಿ ತೋರಿಸಿದ್ರು. ಹಾಗೆಯೇ ಹಳೆಯ ಕಾಲದ ಫೋನ್ ಅಂತೆ, ಚಿತ್ರಗಳ ಒಂದು ವಿನ್ಯಾಸವಂತೆ, ಹಾಗೆಯೇ ಮನೆ ಒಳಗಡೆ ಏನೆಲ್ಲ ಬಳಸಿಕೊಳ್ತಿದ್ರು ಕೆಲವೊಂದು ವಸ್ತುಗಳನ್ನು, ಅದೆಲ್ಲವನ್ನು ಕೂಡ ಇಲ್ಲಿ ಇಟ್ಟಿದ್ರು. ನೋಡಲಿಕ್ಕೆ ತುಂಬಾ ಚೆನ್ನಾಗಿತ್ತು. ಅದರ ಜೊತೆಗೆ ನೋಡಿ, ಇಲ್ಲಿ ಕೆಲವು ಚಿಕ್ಕ ಚಿಕ್ಕ ಶಂಖಗಳ ಒಂದು ಆಕೃತಿ ಆಗಿರಬಹುದು, ಶಂಖಗಳನ್ನೇ ತಂದು ಇಲ್ಲಿಟ್ಟಿದ್ರು. ಹಾಗೆಯೇ ಕಲ್ಲಂಗಡಿ ಹಣ್ಣಿನ ಒಂದು ಆಕೃತಿ ಆಗಿರಬಹುದು. ಹಾಗೆಯೇ ಇಲ್ಲಿ ಮಕ್ಕಳಿಗೆ ಸುಲಭವಾಗಿ ಅವರಿಗೆ ಹೇಳಿಕೊಡುವಂತಹ ವಿವಿಧ ಆಕೃತಿಗಳಾಗಿರ್ಬೋದು, ಅದರಲ್ಲಿ ಅವರು ಕಲಿಯುವಂತಹ ಒಂದು ವಿಷಯವಾಗಿರಬಹುದು. ತುಂಬಾ ಚೆನ್ನಾಗಿತ್ತು, ಸೂಕ್ಷ್ಮವಾಗಿತ್ತು, ಮಕ್ಕಳಿಗೆ ಮನಸ್ಸಿಗೆ ಮುಟ್ಟುವಂತಹ ವಿಷಯಗಳು ಇಲ್ಲಿ ಇದ್ದು. ಹಾಗೆಯೇ ಒಂದು ಹೂವಿನ ಅಲಂಕಾರಗಳನ್ನು ಅವರು ಮಾಡಿರುವಂಥದ್ದಾಗಿರಬಹುದು. ಇದೆಲ್ಲವನ್ನು ನೋಡಿದರೆ ತುಂಬಾ ಖುಷಿಯಾಗುತ್ತೆ. ಹಾಗೆಯೇ ಕ್ರಾಫ್ಟ್ ಅಂತೆ, ಹಾಗೆಯೇ ಅವರದ್ದು ನೂಲಿನ ಸಹಾಯದಿಂದ ಹೆಣೆದಿರುವಂತಹ ಒಂದು ಮ್ಯಾಟ್ಗಳಾಗಿರಬಹುದು. ಹಾಗೆಯೇ ಇನ್ನೊಂದು ವಿಷಯ ಅಂತ ಹೇಳಿದರೆ, ಅಲ್ಲಿ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮ್ಮ ಯಶೋಧ ಟೀಚರ್. ಆ ಒಂದು ಬೋರ್ಡ್ಗಳಲ್ಲಿ ನಾಣ್ಯವನ್ನು ಬಳಸಿಕೊಂಡು ಅವರು ಏನೋ ಒಂದು ಲೆಕ್ಕಾಚಾರದಲ್ಲಿ ಒಂದು ಆಕೃತಿಯನ್ನು ಮಾಡಿದ್ರು. ಅದನ್ನು ಹೀಗೆ ಬಳಸಿದರೆ ಇಷ್ಟೇ ಲೆಕ್ಕ ಬರಬೇಕು ಅನ್ನೋವಂಥದ್ದು ತುಂಬ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇನ್ನು ನಮ್ಮ ಹಿರೀಕರು ಹಳೆಯ ಕಾಲದಲ್ಲಿ ಅನ್ನವನ್ನು ಮಾಡಬೇಕಂದ್ರೆ ಭತ್ತವನ್ನು ಕುಟ್ಟಿ ಅದರಿಂದ ಅಕ್ಕಿಯನ್ನು ತಯಾರು ಮಾಡಿ ಆಮೇಲೆ ಅವರು ಅನ್ನವನ್ನು ಬೇಯಿಸ್ತಿದ್ರಲ್ವ, ಆ ಒಂದು ಡೆಮೋವನ್ನು ಕೂಡ ನಾವಿಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಒನಕೆ ಹಿಡಿದು ನಮ್ಮ ಮಾತೆಯರು ಭತ್ತವನ್ನು ಕುಟ್ಟಿ ಅಕ್ಕಿಯನ್ನು ರೆಡಿ ಮಾಡಿ ಎಲ್ರಿಗೂ ತೋರಿಸಿ ಒಂದು ಪ್ರದರ್ಶನವನ್ನು ತೋರಿಸಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಇನ್ನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುರುವಾಗಬೇಕಾಗಿತ್ತು. ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಿ ಅನ್ನೋ ಒಂದು ಅನೌನ್ಸ್ಮೆಂಟನ್ನು ಇಲ್ಲಿ ಮಾಡ್ತಾ ಇದ್ರು. ಕೆಲವೊಂದು ಕಿರು ನಾಟಕಗಳಾಗಿರಬಹುದು ಅರೆಭಾಷೆಯಲ್ಲಿ ಪ್ರಸಾರವಾಗುವಂಥದ್ದು, ಹಾಗೆಯೇ ಕೆಲವೊಂದು ಹಾಡುಗಳಂತೆ, ಕೆಲವೊಂದು ತಿಳುವಳಿಕೆಯ ಮಾತುಗಳಂತೆ ಎಲ್ಲವನ್ನು ನಾವಿಲ್ಲಿ ನೋಡಬಹುದು. ಇನ್ನೂ ಜಾಸ್ತಿ ಮಾತಾಡೋದು ಬೇಡ, ಸೀದಾ ನಾವು ಸಭಾಭವನದ ಒಳಗೆ ಹೋಗಿ ಅಲ್ಲಿ ನಡೆಯುವಂಥ ಕಾರ್ಯಕ್ರಮವನ್ನು ನೋಡೋಣ ಬನ್ನಿ. ಇನ್ನು ಇಲ್ಲಿ ಒಳಗಡೆ ಬಂದ ಹಾಗೆಯೇ ನಮ್ಮ ಯಶೋಧ ಟೀಚರ್ ಬಿದಿರು ಅಕ್ಕಿ ಅಂದರೆ ಏನು, ಅದರ ವಿಶೇಷತೆ ಏನು, ಅದನ್ನು ನಾವು ಯಾವುದಕ್ಕೆಲ್ಲ ಉಪಯೋಗಿಸ್ತೀವಿ, ಅದನ್ನು ತಿಂದರೆ ಏನೆಲ್ಲ ಆಗುತ್ತೆ, ಬಿದಿರಿಂದ ನಮಗೆ ಏನೆಲ್ಲ ಉಪಯೋಗಗಳಿದೆ, ಎಲ್ಲವನ್ನು ತುಂಬಾ ಚೆನ್ನಾಗಿ ಅವರ ಪದಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಕೇಳಲಿಕ್ಕೆ. ನಾನು ಹೇಳೋದಕ್ಕಿಂತ ನೀವು ಕೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಸೀದಾ ಅಲ್ಲಿಗೆ ಹೋಗೋಣ ಬನ್ನಿ. ಮನೆ ಕಟ್ಟಿಗೆ ಬೇಕು, ಗುಂಡಟಿಗೆ ಬೇಕು, ಉಡುಪಿಗೆ ಬೇಕು, ಕೊಡಲಿಗೆ ಬೇಕು, ತಟ್ಟೆಗೆ ಬೇಕು, ಗಂಡು ತಟ್ಟೆಗೂ ಬೇಕು, ಬೀಸಣಿಗೆಗೆ ಬೇಕು, ಕೋಲಾಟದ ಕೋಲಿಗೆ ಬೇಕು, ಸೆಡೆಕಾವಿಗೆ, ಸೂಟೆಗೆ, ಮೆಂಟೆಗೆ, ಉರ್ಗಿಲಿಗೆ, ಇನ್ನೇ ದೊಡ್ಡದಾದ್ರೂ ಮುಡಿ, ಕಣ್ಣಿನ ಹಿಟ್ಟಿಗೂ ಬೇಕು, ಕೈಪಿಗೂ ಬೇಕು, ಉಪ್ಪನಕಾಯಿಗೂ ಬೇಕು. ಇಷ್ಟೇ ಬೆದರಿಂದ ಬೆದರು ಹೋಗಿ ಬೆಳೆದಾಕನ ಆ ಭತ್ತನ ಅಕ್ಕಿನೂ ಬೇಕು. ಇದನ್ನ ಜೀವನ ಸಾಗಿಸಿದೆ ನೋಡೆ. ಈ ಬೆದರಕ್ಕೆ ಹೆಂಗೆ ಮಾಡುದ ನಾವು ಈಗ ತಿಳ್ಕೊಂಬನಕದ. ಬೆದರು ಭತ್ತ, ಕಟ್ಟೆ ಭತ್ತ ಬೇರೆ ಅಕ್ಕಿ ಮಾಡುವ ವಿಧಾನ ಬಾರಿ ಹಿಂದೆ ಒಂದು ಕಾಲದಲ್ಲಿ 9 ಹೊತ್ತು ಗಂಜಿ, ಹೊಟ್ಟೆ ತುಂಬ ತಿಂಬಂತೆ ಹಿಟ್ಟು, ಬೇಕು ಬೇಕಾದ ತಿಂಡಿಗ ಇಂಥದೆಲ್ಲ ಇರ್ತದೆ ಅಂತ ನಾವೆಲ್ಲ ಗೊತ್ತಿರೋ ವಿಷಯ ಅಲ್ಲ. ಈಗಾಗಲೇ ಬೇಕಷ್ಟು ಧರ್ಮದ ಅಕ್ಕಿ ಸಿಕ್ಕಿದಲ್ಲ. ಹಾಗೆ ಆಗಲ ಜನಗಳಿಗೆ ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ಮಣ್ಣಿ, ಬೈಲೆ ಮರದ ಹೊಡಿನ ಮಣ್ಣಿ, ಮರೆ, ಬೊಳುಗಂಡೆ, ಕಾಡು ಕಟ್ಟು ಕುಣರಿ ಮಾಡಿ ಅಲ್ಲಿ ಭತ್ತ, ಚಾಣೆ, ನವಣೆ, ಗೆಣಸು ಇದನ್ನೆಲ್ಲ ಬೆಳೆಸಿ ತಿಂಬಂದಿದ್ದು. ಎಲ್ಲಿಯಲ್ಲ ಮರಯ, ಇದು ಕುಸಲಲ್ಲ,
ಸುರೇಶ ಅವ್ಗೆ ಅನುಭವ ಹುಟ್ಟಳ ಮಾರಾಯ. ಹೌದು ಮಾರಾಯ. ಅನುಭವ ಅವೆಲ್ಲ ಅರ್ಧ ಕುಡ್ದು ಬಾಯಿಲಿ ಸ್ವಲ್ಪ ಬಡಾಯಿ ಅಷ್ಟೇ. ನೋಡಿದ್ರಲ್ಲ ಸ್ನೇಹಿತರೆ, ಸಭಾಭವನದ ಒಳಗಡೆ ನಡೆದಿರುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು, ಎಲ್ಲ ಕಾರ್ಯಕ್ರಮವೂ ಕೂಡ ತುಂಬಾ ಚೆನ್ನಾಗಿತ್ತು. ಕೆಲವೊಂದು ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಕೆಲವೊಂದು ವಿಡಿಯೋವನ್ನು ನಾನು ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆಯೇ ಅಲ್ಲಿಂದ ಹೊರಗಡೆ ಬಂದ ಹಾಗೆ ನಮಗೆ ಇಲ್ಲಿ ಅರೆಭಾಷೆಯ ಒಂದು ಶಾರ್ಟ್ ಫಿಲಮ್, ಕೇಸ್ ಪುಸ್ಕ ಅನ್ನುವಂತಹ ಒಂದು ಶಾರ್ಟ್ ಫಿಲಮನ್ನು ಆಯೋಜಿಸಲಾಗಿತ್ತು. ಅದನ್ನು ಕೂಡ ನೋಡಿ ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ಇದೆಲ್ಲದರ ಮಧ್ಯದಲ್ಲಿ ಮಧ್ಯಾಹ್ನದ ವೇಳೆಗೆ ಒಳ್ಳೆಯ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಊಟವನ್ನು ಮಾಡಿ ಬಂದು ಮತ್ತೆ ನಮ್ಮ ಮನೋರಂಜನೆ ಇಲ್ಲಿ ಮುಂದುವರೆದಿತ್ತು. ಇನ್ನು ಇದೆಲ್ಲದರ ನಡುವೆ ನಮ್ಮ ಊರಿನಿಂದ, ಕಲ್ಲಪಳ್ಳಿ ಟೀಮ್ನಿಂದ ಒಂದು ಒಳ್ಳೆಯ ಅರೆಭಾಷೆಯ ನಾಟಕವನ್ನು ಏರ್ಪಡಿಸಲಾಗಿತ್ತು. ಹಾಗಾದರೆ ಆ ನಾಟಕದಲ್ಲಿ ಏನು ವಿಷಯ ಇದೆ, ಈಗಿನ ಮಕ್ಕಳು ಅದನ್ನು ತಿಳ್ಕೊಳ್ಳೇಬೇಕಾಗಿರುವಂತಹ ವಿಷಯ, ಅದರಲ್ಲಿ ಏನು ಅಡಗಿದೆ ಅನ್ನೋದನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ಎಲ್ಲರೂ ಕಾಯ್ತಾ ಇರಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.